ಆಸಕ್ತಿ ಇರುತ್ತೆ, ನೀವು ಸ್ವಲ್ಪ ಅವಕಾಶ ಕೊಡಬೇಕು. ಮದ್ಯಪಾನ ನಿಷೇಧ ಅಂತೇಳಿ ಚರ್ಚೆ ಆಗುತ್ತೆ, ಟಾರ್ಗೆಟ್ ನೀವು ಕೊಟ್ರೆ ಅಂಗಡಿ ಮಾಲೀಕ ಎಲ್ಲಿಂದ ಇಡ್ತಾನೆ? ಪ್ರತಿ ಹಳ್ಳಿ ಒಳಗ, ಪ್ರತಿ ಮನೆ ಒಳಗ, ಪ್ರತಿ ಅದನ್ನ ಹೇಳಿದ್ರು ಅವರು. ಈ ಪಾನ್ ಶಾಪ್ ನೊಳಗ, ಕಿರಾಣಿ ಅಂಗಡಿ ಒಳಗ ಎಲ್ಲ ಬಾಟ್ಲಿಗಳ ಸಿಗುವಂತ ವ್ಯವಸ್ಥೆ. ಅವ್ರ ಕಾಲದಲ್ಲಿ ಇಂಥ ಅಂಗಡಿಗಳನ್ನ ಎಷ್ಟು ಮುಚ್ಚಿದ್ದಾರೆ ಅದು ಕೂಡ ಬೆಳಕು ಚೆಲ್ಲಿ ಆಮೇಲೆ ಡಿಸ್ಕಸ್. ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅನಧಿಕೃತವಾಗಿ ಅಕ್ರಮ ಮದ್ಯ ಮಾರಾಟ ಆಗ್ತಾ ಇದೆ ಅಂತೇಳಿ ತಾವು ಸಹಿತ ಒಪ್ಕೊಂಡಿದ್ರಿ. ಬಹುಶಃ ಈ ರೀತಿಯಾಗಿ ಆಗ್ತಾ ಇರೋದ್ರಿಂದ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ವಿಶೇಷವಾಗಿ ವ್ಯಸನಿ ಆಗ್ತಿರುವುದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಬಹುಶಃ ನಾವೆಲ್ಲ ಗ್ರಾಮೀಣ ಪ್ರದೇಶಕ್ಕೆ ಹೋದಂತ ಒಂದು ಸಂದರ್ಭದಲ್ಲಿ ಆ ಗ್ರಾಮದ ತಾಯಂದಿರು ವಿಶೇಷವಾಗಿ ನಮಗೆಲ್ಲ ಜನಪ್ರತಿನಿಧಿಗಳಿಗೆ ಕೈ ಮುಗಿದು ಈ ರೀತಿಯಂತ ಅನಧಿಕೃತವಾದಂತಹ ಸ್ಥಳಗಳಲ್ಲಿ ಏನು ಅಕ್ರಮ ಮದ್ಯ ಮಾರಾಟ ಆಗ್ತಾ ಇಲ್ಲ ಅದನ್ನೆಲ್ಲ ತಡೆ ಹಿಡಿಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೋತಾರೆ. ಮತ್ತ ನೀವೆಲ್ಲ ಇತ್ತೀಚಿನ ದಿನದಲ್ಲಿ ಆಕ್ಸಿಡೆಂಟ್ ಆದದ್ದನ್ನು ಸರ್ವೆ ಮಾಡಿಸ್ರಿ. ಈ ಮದ್ಯ ವ್ಯಸನಿಗಳು ಅದರಲ್ಲಿ ಯುವಕರು ವಿಶೇಷವಾಗಿ ಆಕ್ಸಿಡೆಂಟ್ ಆಗಿ ತೀರ್ಕೊಂಡದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವು ಒಂದು ವಿನಂತಿಯನ್ನು ಮಾಡ್ಕೋತೀನಿ, ಈ ಏನು ಅನಧಿಕೃತವಾದಂತಹ ಒಂದು ಸ್ಥಳಗಳಲ್ಲೆಲ್ಲ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದೆಯಲ್ಲ ಅವನ್ನ ತಡೆ ಹಿಡುವಂತಹ ಒಂದು ಕೆಲಸವನ್ನ ಮಾಡಬೇಕು. ನಿಮ್ ಕಾನೂನು ಏನೈತಿಲ್ಲ ಅದನ್ನ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ ನಿಶ್ಚಿತವಾಗಿಯೂ ಸಹಿತ ಈ ಅನಧಿಕೃತವಾದಂತಹ ಸ್ಥಳಗಳಲ್ಲಿ ಮದ್ಯ ಮಾರಾಟ ತಡೆ ಆಗ್ತೈತೆ ಅನ್ನೋದು ನಂದು ವಿಶ್ವಾಸ. ಈಗಾಗಲೇ ಬೆಳಗಾವಿ ಡಿವಿಷನ್ ಅಲ್ಲಿ ನಾವು 3738 ಕೇಸ್ ಹೀನಸ್ ಕೇಸ್ ಹಾಕಿದ್ವಿ. ಅದರಲ್ಲಿ ಬೈಲಹೊಂಗಲದಲ್ಲಿ 540 ಹೋದ ವರ್ಷದಲ್ಲಿ. ಈ ಸಲ ಅವ್ರಿಗೆ 3 ಹಾಗೂ 28 ಕೇಸ್ಗಳನ್ನ ಹಾಕೊಂಡಿದ್ದೀವಿ. ಇದ್ರ ಜೊತೆಗೆ ಸರ್ ನಾವು ಗ್ರಾಮ ಸಭೆಗಳನ್ನು ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಬೈಲಹೊಂಗಲದಲ್ಲಿ 64 ಗ್ರಾಮ ಸಭೆಗಳನ್ನು ಮಾಡಿ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಒಂದು ಸುತ್ತೋಲೆಯನ್ನು ಕಳಿಸಿದೀವಿ, ನೀವು ಇದರ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಹಾಗೆ ಅಂತೇಳಿ ಅಧಿಕಾರಿಗಳ ಮೇಲೆ. ಜೊತೆಗೆ ಸಮನ್ವಯ ಸಮಿತಿ ಒಂದಿದೆ ಸರ್, ಜಿಲ್ಲಾ ಅಧ್ಯಕ್ಷರು, SP, DFO, ಎಕ್ಸೈಸ್, DC ಇರ್ತಾರೆ. ಈ ಹಲವಾರು ವಿಚಾರಗಳಲ್ಲಿ ನಾವು ಪ್ರಯತ್ನ ಪಟ್ಟರು ಅಲ್ಲೊಂದು ಇಲ್ಲೊಂದು MS ಸ್ಟೈಲು ಮತ್ತೊಂದು ಕಡೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಡೀತಾ ಇದೆ. ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಶಾಲೆ ಹಾಗೂ ಕಾಲೇಜುಗಳಲ್ಲಿ ನಮ್ಮವ್ರು ಹೋಗಿ ಏನು ಗ್ರಾಮ ಸಭೆ ಮಾಡ್ತಾರಲ್ಲ ಹಾಗೆ ತಿಳುವಳಿಕೆ ಮೂಡಿಸ್ತಕ್ಕಂಥ ಕೆಲಸನೂ ನಾವು ಮಾಡ್ತೇವೆ. ಹಾಗೇನಾದ್ರೂ ಇದ್ದರೆ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ನೋಡೋಣ ಸರ್. ಅಧ್ಯಕ್ಷೆ, ಎಲ್ಲ ಅಂಗಡಿಗಳಲ್ಲೂ ಮಾಡ್ತಾರೆ, ಇವರು ಟಾರ್ಗೆಟ್ ಕೊಟ್ಬಿಟ್ಟಿದ್ದಾರೆ ಅಧ್ಯಕ್ಷೆ. ಪ್ರತಿ ಅಂಗಡಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಅವ್ರೇನ್ ಮಾಡ್ತಾರೆ, ಆ ಟಾರ್ಗೆಟ್ ರೀಚ್ ಆಗ್ಬೇಕು ಅಂತ ಹಳ್ಳಿಯಲ್ಲೂ ಬೈಕ್ಗಳಲ್ಲಿ ತಗೊಂಡೋಗಿ ಕೂಲಿ ಕೆಲಸ ಮಾಡ್ತಾರೆ. ಎಲ್ಲರೂ ಕೂಡ ನಿರುತ್ಸಾಹರಾಗಿದ್ದಾರೆ. ಸಲ ಚರ್ಚೆ ಆಗುದು ನನಗೆ ಫಸ್ಟ್ ಅಲ್ಲ ಮಾಡ್ತಾ ಇದ್ದಾರೆ. ಮಾದಕ ವಸ್ತು ಸಿಗ್ತಾ ಇದೆ ಅಂದ್ರೆ ಅಧ್ಯಕ್ಷ ಶರಿ ಬಂದ್ ಮಾಡಲತ್ತಾರ. ನಮಗೆ ಹಳ್ಳಿ ಹೋಗೋರು ಬರೀ ಶರಿ ಬಂದ್ ಮಾಡ್ಸಿರಲತ್ತಾರ. ಸರ ನಾನು ಒಂದು ಉಪ ಪ್ರಶ್ನೆ ಇದೆ. ಇದು ಪ್ರಶ್ನೆ ನಾವು ಕೇಳಿಲ್ಲ ಅಧ್ಯಕ್ಷರೇ, ಕಾಂಗ್ರೆಸ್ಸಿನ ಹಿರಿಯ ಸದಸ್ಯರೇ ಇದು ಪ್ರಶ್ನೆ ಆಯ್ತು. ಈಗ ಎಲ್ಲ ಹಿರಿಯ ಸದಸ್ಯರಿದ್ದೀರಿ. ಈಗ ನಾನು ಮುಂದಕ್ಕೆ ಮಾತು ಹೇಳ್ತೇನೆ. ಪ್ರಮುಖವಾದ ವಿಚಾರವನ್ನು ಅವರು ಪ್ರಶ್ನೆ ಮಾಡಿದ್ದಾರೆ. ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ತಾವೆಲ್ಲ ಶಾಸಕರು ನಿಮ್ಮ ಪ್ರದೇಶದಲ್ಲಿ ಆಗುವಂತ ಪರಿಸ್ಥಿತಿ ಏನಿದೆ ಅಂತ ಇವತ್ತು ವಿವರಣೆ ಮಾಡ್ತಾ ಇದ್ದೀರಿ. ನಾನು ನಿಮ್ಮ ಹತ್ರ ಕೇಳುದಿಷ್ಟೇ ಮತ್ತು ಹೇಳುದಿಷ್ಟೇ. ಈಗ ನೀವೆಲ್ಲ ಸಮಸ್ಯೆಯನ್ನು ಹೇಳ್ತಾ ಇದ್ದೀರಿ. ಸಮಸ್ಯೆ ಎಲ್ಲರಿಗೂ ವಿಚಾರ ಗೊತ್ತಿದೆ. ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಿಮ್ಮ ಸಲಹೆ ಸೂಚನೆ ಕೊಡಿ. ಅದನ್ನಾದ್ರೂ ಮಾಡುವ. ಏನ್ ಮಾಡ್ತೀವಿ ಸಭಾಧ್ಯಕ್ಷ, ನೀವು ಸಲಹೆ ಕೊಟ್ಟು ನಿಮ್ದು ಏನ್ ಮಾಡ್ಬೇಕಂತ ಹೇಳಿ ಚರ್ಚೆ ಅಂತ
ಹೆಚ್ಚು ಸಲ ಚರ್ಚೆ ಸಜೆಷನ್ ಹೇಳಿ ಸರ್ ಅಧ್ಯಕ್ಷ ಏನಂತ ಎಲ್ಲಾ ಕಿರಾಣಿ ಇವರು ಲೈಸೆನ್ಸ್ ಕೊಟ್ಬಿಡಿ. ಆಯ್ತು ನೋಡ್ಬೇಡಿ ಅಂಗಡಿಗಳಿಗೆ ಬ್ರ್ಯಾಂಡಿ ನೀವು ನೋಡಿ ನೀವು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಲಹೆ ಕೊಡಿ, ಸಮಸ್ಯೆಯನ್ನು ಸೃಷ್ಟಿ ಮಾಡ್ಲಿಕ್ಕೆ ಏನು ಸಲಹೆ ಕೊಡ್ಬೇಡಿ. ಇದೇ ಪಾರ್ಟ್ ಆಫ್ ದಿ ಪ್ರಾಬ್ಲಮ್, ಪಾರ್ಟ್ ಆಫ್ ದಿ ಸೇಲ್ ಮಾಡ್ಬೇಕಂತ ಪ್ರೆಷರ್ ಮಾಡ್ತಾರ ಅವ್ರ ಮೇಲೆ. ಏನ್ ಮಾಡ್ಬೇಕು ಹೇಳಿ ನೀವು ಸಲಹೆ ಕೊಡ್ದು ಬಿಟ್ಟು ಹೇಳಿ ಒಂದು ಇಷ್ಟೇ ಅಂತೇಳಿ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ತಾರೆ. ಆಯ್ತು ಸಮಸ್ಯೆಗಳು ಆಗ್ತಾ ಇದೆ. ಟಾರ್ಗೆಟ್ ಬೇಡ ಅಂತ ಹೇಳಿದ್ರು. ಓಕೆ ಟಾರ್ಗೆಟ್ ಅನ್ನ ಯಾಕೆ ಕೊಡ್ತಾ ಇದೆ? ಆಯ್ತು. ಒಂದ್ ಕಡೆ ಇನ್ನೊಂದ್ಸರಿ ಚರ್ಚೆ ಆಗಿತ್ತು, ಮದ್ಯಪಾನ ನಿಷೇಧ ಅಂತೇಳಿ ಚರ್ಚೆ ಆಗುತ್ತೆ. ಟಾರ್ಗೆಟ್ ನೀವು ಕೊಟ್ರೆ Okay. ಅಂಗಡಿ ಮಾಲೀಕ ಎಲ್ಲಿಂದ ಇಡ್ತಾನೆ? ಉತ್ತಮ ಸಲಹೆ. ಅವನು ತನ್ನ ಸುತ್ತಮುತ್ತ ಇರುವಂತ ಎಲ್ಲ ಗ್ರಾಮಗಳಿಗೆ ಕೊಡ್ಲಿಕ್ಕೆ ಶುರು ಅರ್ಥ ಮಾಡ್ತಾನೆ. ಆಯ್ತು. ಹಾಗಾಗಿ ಟಾರ್ಗೆಟ್ ಮಂತ್ರಿಗಳೇ, ಟಾರ್ಗೆಟ್ ಇಲ್ಲ ಅಂತ ಆಯ್ತು ಹೇಳಿದ್ರಲ್ಲ ಈಗ ಈಗ ಅವ್ರು ಹೇಳ್ತಾರೆ ಟಾರ್ಗೆಟ್ ಕೊಟ್ಟಿದ್ರೆ ಅಂತ ಹೇಳಿ. ಹಿಂದೆಷ್ಟು ಟಾರ್ಗೆಟ್ ಕೊಡ್ತಾ ಇದ್ದು, ಈಗ ಎಷ್ಟು ಕೊಟ್ಟಿದೆ ಎಲ್ಲ ವಿವರ ರೆಡಿ ಮಾಡಿ ಟಾರ್ಗೆಟ್ ಕಡಿಮೆ ಮಾಡಿ. ಹೌದಾ ಸೌದಿ ಅವ್ರು ಹೇಳಿ ಬೇಗ 1 ಪಾಯಿಂಟ್ ಸಜೆಸ್ಟ್ ಹೇಳಿ. ಈಗಾಗಲೇ ಎಲ್ಲಾ ಸದಸ್ಯರು ಹೇಳಿದ ಪ್ರಕಾರ ಪ್ರತಿ ಹಳ್ಳಿ ಒಳಗ್ ಪ್ರತಿ ಮನೆ ಒಳಗ ಪ್ರತಿ ಅದನ್ನ ಹೇಳಿದ್ರು ಅವರು. ಈ ಪಾನ್ ಶಾಪ್ ನೊಳಗ ಕಿರಾಣಿ ಅಂಗಡಿ ಒಳಗ ಎಲ್ಲ ಗೊತ್ತಾಗಿದೆ ಈಗ. ಬಾಟ್ಲಿಗಳ ಸಿಗುವಂತ ವ್ಯವಸ್ಥೆ ಅದ. ಏನ್ ಮಾಡ್ಬೇಕು ಬಂದ್ ಮಾಡ್ಲಿಕ್ಕೆ ಈಗ? ಹೀಗಾಗಿ ಹಳ್ಳಿಗಳು ವಾತಾವರಣ ಸಂಪೂರ್ಣ ಹಾಳಾಗ್ಯದ. ಆಯ್ತು ಗೊತ್ತಾಯ್ತು. ಅದನ್ನ ಯಾರ ಅದನ್ನ ಸೇಲ್ ಮಾಡ್ತಾರ ಅವ್ರಿಗೆಲ್ಲ ಇಲಾಖೆ ಗೊತ್ತದ. ಎಕ್ಸೈಸ್ ಇನ್ಸ್ಪೆಕ್ಟರ್ ಗೊತ್ತದ. ಓಕೆ ಅವರು ಸಹಿತ ಪ್ರೋತ್ಸಾಹ ಮಾಡ್ತಾರ ಅದಕ್ಕೆ. ಆಯ್ತು. ಆ ಅಧಿಕಾರಿಗಳ ಮೇಲೆ ಆಕ್ಷನ್ ಆಗ್ಬೇಕು. ಅವ್ರ ಏರಿಯಾದೊಳಗೆ ಎಲ್ಲರೇ ನೀವು ಅದನ್ನ ಮಾರಾಟ ಆದ್ರ ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ರಿ. ಓಕೆ ಆಯ್ತು. ಪ್ರಶ್ನೋತ್ತರ ಆಗ್ತದ ಆಯ್ತು ಹೇಳಿದ್ರೆ ಹೇಳಿದ್ದೀನಿ. ಹಾಳಾಗಿ ಹೋಗ್ಯದ ವ್ಯವಸ್ಥೆ ಅಲ್ಲ. ಈ ವ್ಯವಸ್ಥೆ ಇಲ್ಲಿ ಹಾಳಾಗಿದೆ, ಅಲ್ಲಿ ಮಾತ್ರ ಅಲ್ಲ. ಈಗ ಸುಮ್ಮನೆ ಕೂತ್ಕೊಳ್ಳಿ, ಈಗ ಅವ್ರು ಮಾತಾಡಿ. ಆಯ್ತು ಎಷ್ಟು ಮಾತಾ ಸಲಹೆ ಕೊಟ್ಟಿದ್ರಲ್ಲ ನೀವೆಲ್ಲ ಈಗ. ಆಯ್ತು ಈಗ ಕೂತ್ಕೊಳ್ಳಿ. ಮನೆ ಅಧ್ಯಕ್ಷರೇ ಮದ್ಯದ ವಿಷಯ ಅಂದ್ರೆ ಇಲ್ಲಿ ಆಸಕ್ತಿ ಇರುತ್ತೆ, ನೀವು ಸ್ವಲ್ಪ ಅವಕಾಶ ಕೊಡ್ಬೇಕು. ಮದ್ಯ ಅಂದ ತಕ್ಷಣ ನೀವೇ ಕಷ್ಟ ಆಸಕ್ತಿ ವಿಷಯ. ಸಮಸ್ಯೆಗೆ ಪರಿಹಾರ ಸರ್ ಅಧ್ಯಕ್ಷರೇ, ಈಗ ಇಲಾಖೆ ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಗೊತ್ತಿದ್ದೇ ಇದಾಗ್ತದೆ. ಅವ್ರು ಮಾತಾಡಿ ಮುಗಿ ಕಾಮ್ ಕೊಡ್ತಾರೆ. ಗೊತ್ತಿದ್ದೇ ಇದಾಗ್ತಾ ಇದೆ. ಈ ಎರಡು ಇಲಾಖೆಗಳು ಅವರ ಮಾಮೂಲಿ ಪಡೆದು ಹಳ್ಳಿಗೆ ಮದ್ಯ ಹಂಚುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಏನ್ ನಿಮ್ಗೆ ಹೇಳ್ತೀನಿ, ಬೇರೆ ಕಡೆ MSIL ಶಾಪ್ಗಳು ತೆಗಿಯಕ್ ಬಿಡ್ತಾ ಇಲ್ಲ. ಪ್ರಶ್ನೆ ಚರ್ಚೆ ಅಲ್ಲ, ಒಂದು ಸಲಹೆ ಕೊಡ್ಲಿಕ್ಕೆ ಕೇಳಿದ್ದಾರೆ. ಏನ್ ಮಾಡ್ಬೇಕು ಹೇಳಿ ಅವರು? ಇಲ್ಲ ಒಂದ ಎಲ್ಲಾ ಕಿರಾಣಿ ಅಂಗಡಿಗಳಿಗೂ ಅಧಿಕೃತವಾಗಿ ಲೈಸೆನ್ಸ್ ಕೊಡಿ. ಮಾರಾಟ ಮಾಡ್ಲಿ, ಸರ್ಕಾರಕ್ಕೆ ಆದಾಯ ಬರ್ತದೆ. ಆಯ್ತು, ಜನದ ಸಲಹೆ ಸ್ವೀಕರಿಸಿ ಆಯ್ತು ತಗೊಂಡೋಗಿ SC/ST ಕಾಲೋನಿಯ ಹತ್ರ ಇರುವಂತ ಕಿರಾಣಿ ಅಂಗಡಿಯಲ್ಲಿ ಹಂಚ್ತಾ ಇದ್ದಾರೆ. ನನ್ನ ಕ್ಷೇತ್ರದಲ್ಲಿ ಬಂದ್ ಮಾಡ್ಬೇಕು. ಒಂದ್ ನಿಮಿಷ ಸರ್ವೆ ಮಾಡಿಸ್ಬೇಕು. 35-40 ವರ್ಷದ ಒಬ್ಬ ಯುವಕನು ಬದುಕಿಲ್ಲ SC/ST ಕಾಲೋನಿನಲ್ಲಿ. ಒಂದು 35 ವರ್ಷ ಶಾಸಕ ಸಮಸ್ಯೆ ವಿಚಾರ ಮಾಡ್ಬೇಕು ಹೇಳಿ. ಬರೀ SC/ST ಮಾತ್ರ ಕುಡಿತಾರ ನೋಡಿ, ಸಮಸ್ಯೆ ಬೇಡ. ಈಗ ಯಾಕೆ ಮಾತಾಡ್ತೀನಿ? ಸಲಹೆ ನೋಡಿ. ಯಾಕೆ SC/ST ಮಾತ್ರ ಕುಡಿತಾರ? ಕೂತ್ಕೊಳ್ಳಿ. ಇದ್ರಲ್ಲಿ ಆಗ್ತಾ ಇದೆ. ನೀವು ಕುಡಿಯಲ್ವಾ? ನೀವು ಕುಡಿಯಲ್ವಾ? ಈಗ ಈಗ ನೀವು ಸುಮ್ ಕೂತೀರಿ ಕಾಂಗ್ರೆಸ್. ಆಯ್ತು ಕೂತ್ಕೊಳ್ಳಿ. ಒಂದ್ ನಿಮಿಷ ಸರಗಾರ್ ಇದು ಕಾಂಗ್ರೆಸ್ ಸಮಸ್ಯೆಗೆ ನೀವು ಸಮಸ್ಯೆ ಜೋರಾಗ್ತದೆ ಈಗ. ಹೌದು ಮಾರಾರ, ಈಗ ಅಲ್ಲಿ ಅಬಕಾರದ ಸಮಸ್ಯೆ, ಇಲ್ಲಿ ಯಾರದ ಸಮಸ್ಯೆ? ಅಧ್ಯಕ್ಷ, ಗವರ್ನರ್ ಅಡ್ರೆಸ್ ಇದೆ. ಅವರು ಬಹಳ ಅವ್ರ ಊರಲ್ಲಿರುವಂತಹ ಕ್ಷೇತ್ರ ಪ್ರಸ್ತಾವನೆ ಮಾಡಿದ್ದಾರೆ. ಲೆಟ್ ದ ಗವರ್ನರ್ ಅಡ್ರೆಸ್ ಇವೆಲ್ಲ ಡಿಸ್ಕಸ್ ಮಾಡ್ಲಿ. ಅರ್ಗ ಜ್ಞಾನಾದ್ರು ಕೂಡ ಹೋಮ್ ಮಿನಿಸ್ಟರ್ ಇದ್ರು, ಅವ್ರ ಕಾಲದಲ್ಲಿ ಇಂಥ ಅಂಗಡಿಗಳನ್ನ ಎಷ್ಟು ಮುಚ್ಚಿದ್ದಾರೆ ಅದು ಕೂಡ ಬೆಳಕು ಚೆಲ್ಲಿ ಆಮೇಲೆ ಡಿಸ್ಕಸ್. ನೀವು ಚರ್ಚೆ ಮಾಡಿ ಗವರ್ನರ್ ಅಡ್ರೆಸ್ ಅಲ್ಲಿ ಮಾತಾಡಿ ಅದಕ್ಕೆ ಉತ್ತರ ಕೊಡೋಣ. ಸರಿ ಮಾಡಿ ಎಲ್ಲ ಸಲಹೆ